ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ನಾನೇನಾದ್ರೂ ಟಿಕೆಟ್ ಇಡೋವಷ್ಟು ದುಡ್ಡು ಇಟ್ಟಿದ್ರೆ ಇವತ್ತು ಗೊಬ್ಬ ಗೆಲ್ಲೋನು ಕೋಟಿಗೊಬ್ಬ. ಒಂದು ವಿಷಯ ಏನಂದ್ರೆ ನಾನು ಇಷ್ಟೆಲ್ಲ ರೆಡಿಯಾಗಿ ಓಲೆನೆ ಮರ್ತು ಬಂದ್ಬಿಟ್ಟಿದ್ದೆ. ಸ್ಪೆಷಲ್ ಪರ್ಸನ್ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಈ ವೆದರ್ಗೆ ನಂಗೆ ಒಂದು ಒಳ್ಳೆ ಸಾಂಗ್ ನೆನ್ಪು ಬರ್ತಿದೆ. ಮುಂಗಾರು ಮಳೆಯೇ ಏನು ನಿನ್ನ ನೋಡಿ ಗೈಸ್, ಚಪ್ಪಲಿ ಎಕ್ಸ್ಚೇಂಜ್ ಬಿಕಾಸ್ ನನ್ನ ಕಾಲು ಗಾಯ ಆಗಿದ್ದೆದು ಹಾಕೊಂಡು. ಸೊ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಏನು ಗೊತ್ತಾ ಗೈಸ್, ನಮ್ಮ ಅಪ್ಪಂದು ತಾಯಿ ಗುಣ, ಬಿಕಾಸ್ ಚಪ್ಪಲಿ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀವಿ. ಒಂದು ವಿಷಯ ಏನು ಗೊತ್ತಾ, ಆಗಲ್ಲ ಅಂದಮೇಲೆ ಚಪ್ಪಲಿ ಎಲ್ಲ ಹಾಕಿ ಬರ್ಬಾರ್ದು ಗೈಸ್. ನನ್ನ ಕಾಲಿಗೆ ಚಪ್ಪಲಿ ದೊಡ್ಡದಾಗುತ್ತೆ. ಏನು ಪಾಪ ಸಂಗಿಯಾಗಿರೋ ಕಾರಣ ನಾನು ತೋರ್ಸ್ಬೇಕಾದ್ರೆ ಉದ್ದನೆ ಮಾಡಿ ತೋರಿಸ್ತೀನಿ. ಏನು ಮಾಡೋದು ಗೈಸ್, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಅಂತಂದ್ರೆ ಅಲ್ಲಿ ಕೈಯಲ್ಲಿ ತಿಂತ ತಗೋತಾ ಇದ್ದಾಳೆ. ಬಿಟ್ಟರೆ ಬೇರೆ ಏನಿಲ್ಲ. ನಾವಿಲ್ಲಿಂದ ಜ್ಯೂಸ್ ಕುಡ್ಕೊಂಡು ಸೀದಾ ಹೋಗಿದ್ದೆ ಫೋಟೋ ಸ್ಟುಡಿಯೋಗೆ. ಅಲ್ಲಿ ಫೋಟೋ ತೆಗೆಸ್ಕೊಳಕ್ಕೆ ಹೋಗಿದ್ರೆ ನಮ್ಮ ಸಿಸ್ಟರ್ ಅವರು ಏನು ಮಾಡ್ತಿದ್ದಾರೆ ಅಂತ ನೀವೇ ನೋಡಿ. ಫೋಟೋ ಎಲ್ಲ ತೊಗೊಂಡಾದ್ಮೇಲೆ ಹೊಟ್ಟೆ ಬೇರೆ ಹಸಿತೆತ್ತು, ಮಧ್ಯಾಹ್ನ ಬೇರೆ ಆಗಿತ್ತು ಅಂತ ನಾವು ಹೊರಟಿದ್ದೆ ಸೀದಾ ಬಿರಿಯಾನಿನ ತಿನ್ನೋಕ್ಕಂತ. ಹೋಗ್ತಾ ದಾರಿಲಿ ಪಾನಿಪುರಿ ಕಾಣಿಸ್ತು ಅಂತ ತಿನ್ನೋಕೆ ಹೊರಟು. ನೆಕ್ಸ್ಟ್ ಹೋಗಿದ್ದೆ ಬಿರಿಯಾನಿ ತಿನ್ನೋಕೆ ಅಂತ. ಆಂಬಿಷನ್ ಎಲ್ಲ ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ಅಲ್ಲಿ ಬರ್ತಿರೋ ಸಾಂಗಿಗೂ ಇಲ್ಲಿರೋ ಹುಡುಗಿಗೂ ಮತ್ತೆ ಈ ಥರ ಎಲ್ಲ ಊಟ ತಿಂಡಿಗೆ ಹೋದರೆ ನಾವಿಬ್ಬರೇ ಹೋಗ್ತೀವಿ ಸಿಸ್ಟರ್ಸ್ ಲವ್ ಥರ. ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ? ನಮ್ದೇನು ಮಾಡ್ತಿಲ್ಲ ಗೈಸ್. ಅಲ್ಲಿಂದ ಊಟ ಮುಗಿಸ್ಕೊಂಡು ಸ್ಟ್ಯಾಂಡಿಗೆ ಬಂದರೆ ಬಸ್ 10 ನಿಮಿಷ ಮುಂಚೆನೇ ಬಂದುಬಿಟ್ಟಿತ್ತು. ಫೈನಲಿ ಬಸ್ಸಿಗೆ ಹಾಕೋ ಬಂದು ಬಸ್ಸಿಂದ ಹತ್ತಕ್ಕೆ ಹೋಗ್ಬಿಟ್ಟು ಬೀಳೋಗಿ 68 ರೂಪಾಯಿ ಮೈನಸ್ ಆಗಿದೆ. ಏನು ಗೊತ್ತಾ, ಅದಕ್ಕೆ ನಾನಂದೆ ಇವಳಿಗೆ ನೀನೇ ರೀಚಾರ್ಜ್, ಅವಳು ಅಂದ್ಲು ಏನು 68 ರೂಪಾಯಿನ ಬೇಗ ಫಿಲ್ ಮಾಡಬೇಕು, ಇಲ್ಲಾಂದರೆ ಮೈನಸ್ ಜಾಸ್ತಿ. ಅದಕ್ಕೆ ನಾನಂದ್ರೆ ನೀನೇ ಪೇ ಮಾಡೋ ಅಂತ. ಏನು ತಪ್ಪು. ಅದಕ್ಕೆ ನಾನು ಏನಂದೆ ಅಂದರೆ ಮದುವೆ ಆಗೋ ಹುಡುಗ ಅಂದರೆ ನೀನೇ ನಾನು ಹೆಂಡತಿ ಅಂದ್ಕೊಂಡೆ. ಚಪ್ಪಲಿ ಕಾಟ ತಡೆಯೋಕ್ಕಾಗ್ದಿರ ಚಪ್ಪಲಿನ ಕೈ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಬಂದು ಅಷ್ಟೇ ಇವತ್ತು. ಓಕೆ ಬಾಯ್ ಫ್ರೆಂಡ್ಸ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.